ಬೇಕೇ ಬೇಕು, ಬೆಂಬಲ ಬೆಲೆ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬದುಕಿಸಿ ಬದುಕಿಸಿ ಕೋಲಾರ ಜಿಲ್ಲೆ ರೈತರನ್ನ ಬದುಕಿಸಿ, ಉಳಿಸಿ ಕೋಲಾರ ಜಿಲ್ಲೆ ರೈತರನ್ನ ಉಳಿಸಿ, ಬೆಳೆಗಾರರನ್ನು ಉಳಿಸಿ. ಮನೆ ಘನ ಸರ್ಕಾರಕ್ಕೆ ಮುಳುಭಾಗ ಶಾಸಕನಾಗಿ ನಿಮ್ಮ ಕೈ ಮುಗಿದು ಒತ್ತಾಯ ಮಾಡ್ತೀವಿ. ಇವತ್ತು ಗಡಿಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳುಭಾಗದ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಬಹುಶಃ ನಿಮ್ಮ ಭೂಪಟದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ನಾವು ಕರ್ನಾಟಕ ರಾಜ್ಯದ ಭೂಪಟ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ. ಅಷ್ಟು ತಾಸಾರ ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ. ಇವತ್ತು ನಾವು ಬದುಕಲಿಕ್ಕೆ 2 ಬೆಳೆ ಇದೆ ನಮ್ಮದು, ಒಂದು ಮ್ಯಾಂಗೋ, ಒಂದು ಟೊಮೊಟೊ. ಇವತ್ತು ನಾವು ಮಣ್ಣಾಪುರದಲ್ಲಿ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಡತಿ ಮಕ್ಕಳ ಒಂದು ಒಡವೆನ ಅಡ ಇಟ್ಟು ಇವು ನಮ್ಮ ಮ್ಯಾಂಗೋ ಬೆಳೀತಾ, ಟೊಮೊಟೊ ಬೆಳೀತಾ ಇದೀವಿ. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೀವು RCB ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ, ಇನ್ನೊಂದು ಕಾಣಿಸುತ್ತೆ. ಇವತ್ತು ಪಕ್ಕದಲ್ಲಿರ್ತಕ್ಕ ರೈತರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಶೋಕಿಗೋಸ್ಕರ ಒಂದು ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತೀರಿ, ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೀವಿ. ಬೆಟ್ಟ ಕಾಣಿಸ್ತದವೆ, ರೈತರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. 1 ತಿಂಗಳಿಂದ ಸತತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊಂತಾ ಇದೀವಿ, ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ, ಕುಡ್ಲಿಕ್ಕೆ ನೀರು ಕೊಡಿ, ಇವತ್ತು ನಮಗೆ ಮಾವು ಬೆಂಬಲ ಕೊಡಿ ಅಂತ ಕೇಳ್ಕೊಂಡು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ, ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ, ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದರೂ ನಮ್ಮ ರೈತರಿಗೆ ಬೆಂಬಲ ಕೊಡದೇ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸಬೇಕಾಗುತ್ತೆ. ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನ ಕೆಣಕಕ್ಕೆ ಬರಬೇಡಿ, ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ. ನಾವೇನು ಯಾರಪ್ಪ ನಮ್ಮ ಸತ್ತು ನಾವು ಕೇಳ್ತಾ ಇಲ್ಲ, ನಮ್ ಬರ್ಬೇಕಾದ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ಇವತ್ತು ನಮ್ಮ ಹೆಂಡತಿ ಮಕ್ಕಳು ಬೀದಿ ಬರ್ತಕ್ಕಂಥ ಸಮಯ ಬಂದಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತತ್ಕ್ಷಣ ನೀವು ಇದಕ್ಕೆ ಸ್ಪಂದಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನ ಕೈಗೊಳ್ಳಬೇಕಾಗುತ್ತೆ. ನಾವು ಇಡೀ ರೈತ ಜನಾಂಗದವರು ಹೆಂಡತಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಮನವಿ ಮುಖಾಂತರವನ್ನು ಮಾಡ್ತಾ ಇದ್ವಿ. ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ, ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ 15,000 ರೂಪಾಯಿ ಟನ್ ಕೊಡ್ತಾ ಇದ್ದಾರೆ, ದಯವಿಟ್ಟು ಅದನ್ನ ಘೋಷಣೆ ಮಾಡಿ ಅಂತ ಈ ಮುಖಾಂತರ, ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವಿ. ಸಿಎಂನವ್ರನ್ನ ಭೇಟಿ ಮಾಡಿದ್ವಿ, ಜಿಲ್ಲಾಧಿಕಾರಿನ ಭೇಟಿ ಮಾಡಿದ್ವಿ, ಸಚಿವರನ್ನ ಭೇಟಿ ಮಾಡಿದ್ವಿ, ಧರಣಿ ಕೂತ್ಕೊಂಡಿದ್ವಿ. ಇವ್ರು ಯಾವ್ದು ಕಿಚ್ಚು ಅಂತ ನಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಬಹುಶಃ ನಾನೊಬ್ಬ ಶಾಸಕನ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾಕೆ ನಮ್ಮನ್ನ ಇಟ್ಕೊಂಡಿದ್ದೀರಿ? ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ನಮ್ಮನ್ನ ಬಿಟ್ಬಿಡಿ. ನಮ್ಮ ಇದನ್ನ ಕುಡ್ಲಿಕ್ಕೆ ನೀರು ಕೇಳ್ತಾರೆ, ಕೊಡ್ತಾ ಇಲ್ಲ. ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ, ಆನೆ ಕೊಡ್ತಾ ಇದ್ರಿ, ಇರ್ಲಿ, ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ. ಆದ್ರೆ ಪಕ್ಕದಲ್ಲಿ 5 ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ, ಇದನ್ನ ಕೇಳಲಿಕ್ಕೆ ನಿಮಗೆ ಇದು ಔದಾರ್ಯ ಇಲ್ವಾ? ಪಕ್ಕದಲ್ಲಿ ಒಂದು KGF ಮುಖಾಂತರವಾಗಿ, ವಿಕೋಟ ಮುಖಾಂತರವಾಗಿ ನಾಲೆ ಹರಿದು ಹೋಗ್ತಾ ಇದೆ ಕೃಷ್ಣಾ ನೀರು, ನಮ್ಮನ್ನ ಕೇಳಕ್ಕೆ ಅಧಿಕಾರ ಇಲ್ವಾ? ನೀರು ಕೊಡಿ ಅಂತ ನಮ್ಮ ಪಾಲ್ ಕೇಳಿಕ್ ನಿಮ್ಗೆ ಇಲ್ವಾ? ನಾವು ನಮ್ಮನ್ನ ಏನ್ ಕೇಳ್ತಾ ಇದೀವಿ? ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಟದಲ್ಲಿ ಇದೆ ಅಂತ ಕುರ್ಸಿ ಅಂತ ಕೇಳ್ತಾ ಇದ್ವಿ. ತಪ್ಪ ನಮ್ದು? ನಾವೇನೋ ವಿಶೇಷ ಅನುದಾನ ಕೇಳ್ತಾ ಇದೀವಿ ನಿಮ್ಮನ್ನ, ನೀವು ಕೊಡೋಣ ನಮ್ಗೆ ಗೊತ್ತು, ಕೇಳ್ತಾ ಇದೀವಾ? ಕೇಳೋದ ಬಿಟ್ಬಿಡಿದ್ವಿ ನಾವು. ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸದೇ ಇದ್ರೆ ನಾಳೆ ನೀವು ನೋಡತಕ್ಕಂಥ, ನಾವು ಯಾವುದೇ ಕಾರಣಕ್ಕೂ ನಾಳೆ ನಿಮ್ಗೆ ಡಿಸ್ಟರ್ಬ್ ಮಾಡಕ್ಕೆ, ನಿಮ್ಮ ಅವಮಾನ ಮಾಡಲಿಕ್ಕೆ ನಾವು ಬರೋದಿಲ್ಲ. ನಿಮ್ಮನ್ನು ಮನವಿ ಮಾಡ್ತಾ ಇದೀವಿ. ಬಹುಶಃ ನಿಮ್ಗೆ ಏನಾದರೂ ನಮ್ಮ ಕಾಳಜಿ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ. ನಾಳೆ ಈ ರೈತರಿಗೆ ಬೆಂಬಲ ಘೋಷಣೆ ಮಾಡ್ತೀರಂತ ಒಂದು ನಂಬಿಕೆ ನಮಗಿದೆ. ದಯವಿಟ್ಟು ಈ ಮಾಧ್ಯಮ ಮುಖಾಂತರ ನಿಮ್ಮನ್ನ ಮನವಿ ಮಾಡ್ಕೊತಾ ಇದ್ದೀವಿ. ಆಂಧ್ರದಲ್ಲಿ ಬ್ಯಾನ್ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು. ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ. ನೀರಿನಾಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಂಗ್ ಬ್ಯಾನೋ ಮಾಡಿದ್ದಾರೆ, ಅಥವಾ ಸೋತಾಪುರಿ ಅನ್ನೋ ಮಧ್ಯ ಬ್ಯಾನ್ ಮಾಡಿದ್ದಾರೆ. ಈ ಕೂಡಲೇ ಅದನ್ನ ನೀವು ಮಾತಾಡಿ, ಅದನ್ನ ರೈತರಿಗೆ ಎಲ್ಲಾ ತರ ನಿಮ್ಗೆ ಗೊತ್ತಿದೆ, ಗೊತ್ತಿಲ್ದಂಗೆ ನೀವು ಆಡ್ಕಾಡ್ತಾ ಇದ್ದೀರಿ. ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆ ಎಲ್ಲಾ MLAಗಳು ಬೇಕು. 6 ಜನಕ್ಕೆ 4 ಜನ ಕಾಂಗ್ರೆಸ್ MLA ಬೇಕು, ಎಲ್ಲಾ ರೀತಿ ಬೇಕು. ರಾಜಕೀಯ ಭವಿಷ್ಯದಲ್ಲಿ ಇಳ್ಕೊಳ್ಳೋ ಕೋಲಾರ ಜಿಲ್ಲೆ ಜಾಗ ಬೇಕು, ನಿಮ್ಗೆ ಎಲ್ಲ ಬೇಕು. ಆದ್ರೆ ಕೋಲಾರ ಜಿಲ್ಲೆ ಜನತೆ ಬಗ್ಗೆ ನಿಮ್ಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ. ದಯವಿಟ್ಟು ಒಬ್ಬ ಕಿರಿಯ ಶಾಸಕನಾಗಿ ಮತ್ತು ಹಿರಿಯ ಶಾಸಕನಾಗಿ ನಮ್ಮಲ್ಲಿ ನಿಮ್ಮನ್ನ ಬೇಡ್ಕೊಂತ ಇದ್ದೀವಿ. ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ಅಂತ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ. ನಾವು ಈಗ ಬೇರೆ ಪಕ್ಷಕ್ಕೆ ಇದನ್ನ ಬೆರೆಸೋದು ಬೇಡ, ರಾಜಕೀಯ ಪಕ್ಷಕ್ಕೆ ಬೆರೆಸೋದು ಬೇಡ. ಇದನ್ನ ಬಹುಶಃ ನಾನು ಕೋಲಾರ ಜಿಲ್ಲೆ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ತು ನಿಮ್ಗೇನಾದ್ರೂ ಒಂದು ಮನುಷ್ಯತ್ವ ಇದ್ರೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಬೀದಿಗಿಳಿಬೇಕಾಗುತ್ತೆ. ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ಕೊಂತೀವಿ. ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು. ಆದ್ರೆ ನೀವು ರಾಜಕಾರಣ ಮಾಡಕ್ಕೆ ಹೊರಟಿದ್ರಿ, ಖಂಡಿತವಾಗ್ಲೂ ಇದು ಬದಿಗೊತ್ತಿ ರೈತರ ಬಗ್ಗೆ ಗಮನ ಕೊಡೋದು ತಮಗೆ ಗೊತ್ತಿರ್ಲಿ. ರೈತರು ಇದ್ರೆ ಮಾತ್ರ ದೇಶ ಆಗ್ಲಿ ರಾಜ್ಯ ಆಗ್ಲಿ ನಾವು ಇರ್ಲಿಕ್ಕೆ ಸಾಧ್ಯ. ರೈತ ಒಬ್ಬ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ. ಇದಕ್ಕೆ ಹೋಗೋದು ಬೇಡ, ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಎಲ್ಲರನ್ನೂ ಭೇಟಿ ಮಾಡಿದ್ದೇವಪ್ಪ, ಎಲ್ಲರೂ ಗೊತ್ತಿದೆ ಪಾಪ.
ಎಲ್ಲ ಈಗ ಇರ್ತಕ್ಕಂಥ 3 ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಪೋರ್ಟ್ಫೋಲಿಯೋ ಹೋಗುತ್ತೆ ಅಂತ ಹೇಗೆ ಕರ್ಕೊಂಡು ಟ್ರೈ ಮಾಡ್ತಾರೆ. ರೈತರ ಬಗ್ಗೆ ಅವ್ರ ಗಮನ ಇಲ್ಲ. ಅವ್ರಿಗೆ ಯಾವ ಮಂತ್ರಿ ಕೆ ಎಚ್ ಮುನಿಯಪ್ಪನಿಗೂ ಗಮನ ಇಲ್ಲ, ಸುಧಾಕರ್ಗೂ ಗಮನ ಇಲ್ಲ, ಬೈತವ್ರಿಗೂ ಗಮನ ಇಲ್ಲ. ಆಯ್ತಲ್ವಾ? ಈಗ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸಂಪುಟ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ. ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೊಂತ ಇದ್ರು. ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ KDP ಪ್ರಗತ ಪರಿಶೀಲನಾ ಸಭೆ ಸುಮಾರು ತಿಂಗಳಾಗಿದೆ. ಗೊತ್ತಿಲ್ಲ ಏನಕ್ಕಿಂತ ಧೋರಣೆ ಆಗ್ತದೆ ಗೊತ್ತಿಲ್ಲ. ಇದು ಇಷ್ಟು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊಂತೀನಿ. ದಯವಿಟ್ಟು ಈ ಕೂಡಲೇ ಅದನ್ನ ನಾವು ಮನವಿ ಮಾಡ್ತಾ ಇದ್ದೀವಿ, ಇದನ್ನ ಸರಿಪಡಿಸ್ಬೇಕಂತ